A very warm welcome, dear students. Myself Shweta, lecturer in Apparel Design and Fabrication Technology from Shivamogga, the GRWPT. So, this is the last session of the unit, I can say. And um, so, in the last session, we are going to talk about the final inspection. So, if you all remember, we had 3 stages. So this is the final stage in the final session of this chapter, I can say. So let us see what is final inspection. So as we have discussed in the previous session about the introduction, what is final inspection and methods of final inspection. So to just a revise brief about the previous session, we have discussed what is final inspection. So final inspection is nothing but it is again the visual examination or reviewing or checking the final end product. So now in this stage the product is being completed and it is in the product form, which means it is the end of the product. So at this stage the garment will be inspected for its size, measurements according to the buyer specifications. So how this is done? This is done either on the size and measurements has been inspected or checked either on the dress forms, mannequins, or even on the live models. Yes or no? So this is called as ಫೈನಲ್ ಇನ್ಸ್ಪೆಕ್ಷನ್. ಸೊ ಅಂದರೆ ಫೈನಲ್ ಆಗಿ ರೆಡಿಯಾಗಿರೋವಂಥ ಗಾರ್ಮೆಂಟ್ನ ಅದರ ಮೆಷರ್ಮೆಂಟ್ಸ್ ಆಗಿರ್ಬೋದು ಅಥವಾ ಅದರ ಒಂದು ಫಿಟ್ ಆಗಿರ್ಬೋದು ಒಂದು ಲೈವ್ ಮಾಡೆಲ್ಸ್ ಮೇಲೆ ಹಾಕಿ ಅದನ್ನು ಚೆಕ್ ಮಾಡ್ತಾರೆ, ಅಥವಾ ಮ್ಯಾನಿಕ್ವಿನ್ಸ್ ಡಮ್ಮೀಸ್ ಅಂತ ಏನು ಹೇಳ್ತೀವಲ್ವ ಅದ್ರ ಮೇಲೆ ಕೂಡ ಹಾಕಿ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಫೈನಲ್ ಇನ್ಸ್ಪೆಕ್ಷನ್ ಅಂತ ಕರಿತೀವಿ. ಮತ್ತು ಅದರಲ್ಲಿ ಹಲವಾರು ಥರದ ಇನ್ಸ್ಪೆಕ್ಷನ್ ಮೆಥಡ್ಸ್ ಇದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ರ್ಯಾಂಡಮ್ ಇನ್ಸ್ಪೆಕ್ಷನ್ ಅಂದರೆ ಏನು ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಷನ್ ಅಂದರೆ ಏನು ಅನ್ನೋದನ್ನು ಹೇಳಿದ್ವಿ. ಸೊ ಏನಪ್ಪ ಈ ರ್ಯಾಂಡಮ್ ಇನ್ಸ್ಪೆಕ್ಷನ್ ಅಂತಂದರೆ, ಈಗ ಒಂದು ಲಾಟ್ ಇದೆ, ಶಿಪ್ಮೆಂಟಿಗೆ ರೆಡಿಯಾಗಿದೆ ಅಂದಾಗ ರ್ಯಾಂಡಮ್ ಆಗಿ ತೆಗೆದು ಏನು ಚೆಕ್ ಮಾಡಿ ಇನ್ಸ್ಪೆಕ್ಟ್ ಮಾಡ್ತಾರಲ್ವ ಅದಕ್ಕೇನಂತಾರೆ ರ್ಯಾಂಡಮ್ ಇನ್ಸ್ಪೆಕ್ಷನ್ ಅಂತ ಕರೀತಾರೆ. ಅದೇ ರೀತಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಷನ್. ಸೊ ವಾಟ್ ಈಸ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಷನ್ ಅಂತಂದರೆ, ಈ ಕಡೆ 100% ಶಿಪ್ಮೆಂಟಿಗಿರೋ ಅಂಥದ್ದನ್ನು ಚೆಕ್ ಮಾಡಲ್ಲ, ಅಥವಾ ಈ ಕಡೆ ತುಂಬ ಕಡಿಮೆ 0% ಚೆಕ್ ಮಾಡೋದಿಲ್ಲ. ಸೊ ಸ್ಟ್ಯಾಟಿಸ್ಟಿಕಲ್ ಅಂತಂದರೆ ಒಂದು ಏನು ಹೇಳೋದು, ಒಂದು ಮಧ್ಯದ ರೇಂಜಲ್ಲಿ ಏನು ಚೆಕ್ ಮಾಡ್ತಾರಲ್ವ ಅದಕ್ಕೆ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಷನ್ ಅಂತ ಕರೀತಾರೆ. ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ we'll move on to the next method. So these two methods were being discussed in the earlier session. So now we'll be talking about these 3 sessions. So ನೋಡಿ, ಫಸ್ಟ್ ಒನ್ನು ಆರ್ಬಿಟ್ರರಿ ಇನ್ಸ್ಪೆಕ್ಷನ್ ಅಂತ ಕರೀತಾರೆ. ಸೊ ಏನಪ್ಪ ಆರ್ಬಿಟ್ರರಿ ಇನ್ಸ್ಪೆಕ್ಷನ್ ಅಂತಂದರೆ, ಎ ಸರ್ಟನ್ ಪರ್ಸೆಂಟ್ ಆಫ್ ಶಿಪ್ಮೆಂಟ್ ಇಸ್ ಇನ್ಸ್ಪೆಕ್ಟೆಡ್ ಆ್ಯಂಡ್ ಅನ್ accept or reject or pass or fail decision regarding the shipment is being made. So in this inspection system, what they do is a certain percent of shipment. So from the shipment, a certain percent ಅಂದರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಶಿಪ್ಮೆಂಟ್ ಅಥವಾ ಗೂಡ್ಸ್ನ ಏನು ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡಿ ದೇ ಡಿಸೈಡ್ ವೆದರ್ ಇಟ್ ಇಸ್ ಬಿನ್ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್, ಅಥವಾ ಪಾಸ್ ಆಗಿದೆ ಫೇಲ್ ಆಗಿದೆ ಅನ್ನೋದನ್ನ ಏನು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ಅಕಾರ್ಡಿಂಗ್ ಟು ದೇರ್ ಓನ್ ಕ್ರೈಟೀರಿಯಾಸ್ ಏನು ಸೆಟ್ ಮಾಡಿ ಇಟ್ಕೊಂಡಿರ್ತಾರಲ್ವ ಅದಕ್ಕೆ ತಕ್ಕಂಗೆ ಏನು ಮಾಡ್ತಾರೆ, ದೇ ಡು ಇನ್ಸ್ಪೆಕ್ಟೆಡ್. Here, the most popular or widely used plan under this alternative is called as 10% sampling, because ಈ ಆರ್ಬಿಟ್ರರಿ ಬೇಸಿಕಲಿ ಏನು ಮಾಡ್ತಾರೆ ಇದರಲ್ಲಿ ಅಂತಂದರೆ, ಆ ಒಂದು ಏನು ಹೇಳೋದು ಶಿಪ್ಮೆಂಟ್ ಏನು ರೆಡಿ ಇದೆ ಅಲ್ವಾ, ಆ ಶಿಪ್ಮೆಂಟಿಂದ 10% ಮಾತ್ರ ಏನು ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹಂಗಾಗಿ ಇದನ್ನು ಆರ್ಬಿಟ್ರರಿ ಇನ್ಸ್ಪೆಕ್ಷನ್ ಅಂತಲೂ ಕರಿಬೋದು. ನೋಡಿ ಇಲ್ಲಿ ಆರ್ಬಿಟ್ರರಿ ಇನ್ಸ್ಪೆಕ್ಷನಲ್ಲಿ in 10% arbitrary inspection regardless of the size of the shipment. ಸೊ ಆ ಶಿಪ್ಮೆಂಟ್ ಸೈಜ್ ಎಷ್ಟಾದರೂ ದೊಡ್ಡದಿರಲಿ,
100 ಪ್ರಾಡಕ್ಟ್ಸ್ ಇರಲಿ, 1000 ಇರಲಿ, 10,000 ಇರಲಿ, ಎಷ್ಟಾದರೂ ಇರಲಿ, ಎಷ್ಟೇ ಇದ್ದರೂ ಸಹ ಅದರಿಂದ 10% ಮಾತ್ರ ಏನು ಮಾಡ್ತಾರೆ, ಇನ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ್ಯಂಡ್ ದ ರಿಸಲ್ಟ್ ಆರ್ ಯೂಸ್ಡ್ ಆಸ್ ದ ಬೇಸಿಸ್ ಫಾರ್ ಅ ಡಿಸಿಷನ್ ರಿಗಾರ್ಡಿಂಗ್ ದ ಎಂಟೈರ್ ಶಿಪ್ಮೆಂಟ್. ಸೊ ಇಫ್ ದ ಶಿಪ್ಮೆಂಟ್ ಇಸ್ ಹೌ ಮಚ್ ಎವರ್ ಬಿಗರ್, ಬಟ್ ಸ್ಟಿಲ್ ದೇ ಕನ್ಸಿಡರ್ ಓನ್ಲಿ 10%. ಸೊ ಈ ಥರ ಮಾಡಿದಾಗ ಏನಾಗತ್ತಂದರೆ ಆ ಒಂದು ಅಕ್ಯುರಸಿ ಅನ್ನೋದು ನಮ್ಗೆ ಸಿಗಲ್ಲ. ಬಿಕಾಸ್ ಶಿಪ್ಮೆಂಟ್ ಸೈಜ್ ಚಿಕ್ಕದಿದ್ದಾಗ 10% ಅಂದರೆ ಏನು ಅನ್ಕೋಬೋದು. ಈಗ ಅಷ್ಟು ದೊಡ್ಡ ಶಿಪ್ಮೆಂಟ್ 10,000 ಅಥವಾ ಇನ್ನೂ ಅದಕ್ಕಿಂತ ಜಾಸ್ತಿ ಇದೆ, 1,00,000 ಇದೆ ಅಂತಂದಾಗ ಅದ್ರಲ್ಲಿ ಬರೀ 10% ಅಂತ ತಗೊಂಡ್ರೆ ಅಷ್ಟು ಒಂದು ಏನು ಹೇಳೋದು, ಒಂದು ಕರೆಕ್ಟಾಗಿ ಅದರ ಒಂದು ಕನ್ಫರ್ಮಿಟಿ ನಮಗೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಅಷ್ಟು ಪರ್ಫೆಕ್ಟ್ ಅಕ್ಯುರೇಟ್ ಆಗಿರೋದಿಲ್ಲ ಈ ಒಂದು ಇನ್ಸ್ಪೆಕ್ಷನ್ ಅಂತ ನಾವು ಹೇಳ್ಬೋದು. ಸೊ ಬೇಸಿಕಲಿ ಇದರಲ್ಲಿ ನೀವೇನು ನೆನ್ಪಿಟ್ಕೋಬೇಕು ಅಂದರೆ 10% ಆಫ್ ದ ಶಿಪ್ಮೆಂಟ್ ಇಸ್ ಬೀನ್ ಇನ್ಸ್ಪೆಕ್ಟೆಡ್ ಅನ್ನೋದನ್ನು ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ನೋಡಿ ನೆಕ್ಸ್ಟ್ ನೋಡಿ 100% ಇನ್ಸ್ಪೆಕ್ಷನ್. ಸೊ ಏನಪ್ಪ ಇದು 100% ಇನ್ಸ್ಪೆಕ್ಷನ್ ಅಂದರೆ ನೀವು ನೋಡ್ಬೋದು, ದ 100% ಅಥವಾ ಇದನ್ನು ಫುಲ್ ಇನ್ಸ್ಪೆಕ್ಷನ್ ಅಂತೂ ಕರೀತಾರೆ. ಆ್ಯಸ್ ಇಟ್ ನೇಮ್ ಅಪ್ಲೈ ವಿಲ್ ಇನ್ಸ್ಪೆಕ್ಟ್ ದ ಹೋಲ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಆರ್ಡರ್ಡ್ ಬೈ ದ ಬೈಯರ್ ಟು ದ ಸಪ್ಲೈಯರ್. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ದ ಎಂಟೈರ್ ಇನ್ಸ್ಪೆಕ್ಷನ್ ಅಥವಾ ದ ಎಂಟೈರ್ ಪ್ರಾಡಕ್ಟ್ಸ್, ಈಗ 100 ಇತ್ತು ಅಥವಾ 1000 ಇತ್ತು, ಎಷ್ಟಾದರೂ ಇರಲಿ, ಅದು ಎಷ್ಟಿದೆಯೋ ಅಷ್ಟನ್ನು ಕೂಡ ಏನು ಮಾಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾ ಹೋಗ್ತಾರೆ. The primary purpose of 100% inspection is to avoid shipping any bad products. ಇಲ್ಲಿ ಏನು ಅಂತಂದರೆ ಒಂದು ಪ್ರಾಡಕ್ಟ್ ಕೂಡ ಮಿಸ್ ಆಗಿ ಹೋಗುವಂತಿಲ್ಲ. ಹಂಗಾಗಿ ಪ್ರತಿಯೊಂದು ಈಗ 100 ಇದೆ ಅಂದರೆ 100 ಕೂಡ ಇಂಡಿವಿಜುವಲ್ ಆಗಿ ಚೆಕ್ ಮಾಡಿ ಮಾಡುವಂಥದ್ದಕ್ಕೆ 100% ಅಂತ ಹೇಳ್ತೀವಿ. ಅಂದರೆ ವಿಚ್ ಮೀನ್ಸ್ ಆ್ಯಸ್ ದ ನೇಮ್ ಸಜೆಸ್ಟ್ ದ ಕಂಪ್ಲೀಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್ ಆರ್ ಬೀನ್ ಇನ್ಸ್ಪೆಕ್ಟೆಡ್, ರಿವ್ಯೂಡ್ ಆ್ಯಂಡ್ ದೆನ್ ಶಿಪ್ಡ್. ಸೊ ಸಿ ದಿಸ್ 100 ನೀವು ಅನ್ಕೋಬೋದು 100% ಇನ್ಸ್ಪೆಕ್ಷನ್ಸ್. ಈಗ 100 ಇದೆ, 100 ಮಾಡ್ತೀರಾ, ಬಟ್ ಈಗ 10,000 ಇದೆ ಅಥವಾ 1,00,000 ಇದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಅಂಥ ಸಂದರ್ಭದಲ್ಲಿ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ದ ರೀಸನ್ ಬಿಹೈಂಡ್ ಇಟ್ ಇಸ್ ವೆರಿ ಪರ್ಫೆಕ್ಟ್ ಅಂತ ಹೇಳ್ಬೋದು. ಏನಕ್ಕಂದರೆ ಯಾವುದೇ ರೀತಿಯಾದ ಮಿಸ್ಟೇಕ್ ಕೂಡ ಇವೆಲ್ಲ ಯಾವುದಂದರೆ ಈ ಟಾಪ್ ಬ್ರ್ಯಾಂಡ್ಸ್ ಅಥವಾ ಹೈ ಎಂಡ್ ಬ್ರ್ಯಾಂಡ್ಸ್ ಅಂತ ಕರೀತಾರಲ್ವ, ಅವರೆಲ್ಲ ಈ ಒಂದು ಕಾನ್ಸೆಪ್ಟಲ್ಲೇ ಇರೋದು. ಅಂದರೆ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಏನಾಗುತ್ತೆ, ಇನ್ಸ್ಪೆಕ್ಷನ್ ಆಗೇ ಅದು ಹೋಗುವಂಥದ್ದು. ನೋಡಿ 100% ಇನ್ಸ್ಪೆಕ್ಷನ್ಸ್ ಆರ್ ಆಫನ್ ಡ್ರಿವನ್ ಬೈ ಸೆಲೆಕ್ಟ್ ಸಿಚುವೇಶನ್ಸ್ ಆ್ಯಂಡ್ ಸೊ 100% ಇನ್ಸ್ಪೆಕ್ಷನ್ಸ್ ಆರ್ ಆಫನ್ ಡ್ರಿವನ್ ಬೈ ಸೆಲೆಕ್ಟ್ ಸಿಚುವೇಶನ್ಸ್ ಆ್ಯಂಡ್ ರೇಷನಲ್ ಅಂತಂದರೆ ದೇರ್ ಶುಡ್ ಬಿ ಸಮ್ ಲಾಜಿಕ್ ಬೇಸಿಸ್. ಅಂಥ ಸಂದರ್ಭದಲ್ಲಿ ಮಾತ್ರ ಮಾಡ್ತಾರೆ, ಬಿಟ್ಟರೆ ಎಲ್ಲ ಆರ್ಡ್ರಿಗೂ ಇದನ್ನು ಮಾಡೋದಿಲ್ಲ. ನೋಡಿ ರೆಗ್ಯುಲೇಟ್ರಿ ಡಿಮ್ಯಾಂಡ್ಸ್. ರೆಗ್ಯುಲೇಟ್ರಿ ಅಂದರೆ ರೂಲ್ಸ್, ಏನಾದರೂ ಅಂಥ ಪರ್ಟಿಕ್ಯುಲರ್ ಗಾರ್ಮೆಂಟ್ಸ್ಗೆ ಮಾಡಲೇಬೇಕು ಅಂತ ಇದ್ದಾಗ ಮಾತ್ರ ಮಾಡುವಂಥದ್ದು. ಅದಾದಮೇಲೆ ಏಜೆನ್ಸಿ ಕಾಂಟ್ರಾಕ್ಟ್ಸ್ ರಿಕ್ವೈರಿಂಗ್ ಇಟ್ ಇಫ್ ಬೈಯರ್ ವಾಂಟ್ಸ್ ಇಟ್, ಅಥವಾ ಆ ಏಜೆನ್ಸಿ ಒಂಥರ ಕಾಂಟ್ರಾಕ್ಟ್ಸ್ ಏನು ಮಾಡ್ತಾರೆ, ಪ್ರತಿಯೊಂದು ನಮ್ಮ ಪ್ರಾಡಕ್ಟ್ ಏನಾಗಿರಬೇಕು, ಇನ್ಸ್ಪೆಕ್ಷನ್ ಆಗೇ ಬರಬೇಕು. ಯಾವುದೇ ರೀತಿಯಾದ ಒಂದು ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಬೇರೆದನ್ನು ನಮ್ಮ ಪ್ರಾಡಕ್ಟ್ಸ್ ಹೊಂದಬಾರ್ದು. ಸೊ ದ ರೀಸನ್ ಬಿಹೈಂಡ್ ದಿಸ್ ಇಸ್ ದಟ್ ದ 100% ಇನ್ಸ್ಪೆಕ್ಷನ್ ಇಸ್ ಬಿಕಾಸ್ ಆಫ್ ದಿಸ್ ಅಂತ. ಅಂದರೆ ಆ ಏಜೆನ್ಸಿ ಅವರ ಕಾಂಟ್ರಾಕ್ಟ್ಸಲ್ಲಿ ಏನಿದೆ ಅಲ್ವ, ಅದಕ್ಕೋಸ್ಕರ ಕೂಡ ಈ 100% ಇನ್ಸ್ಪೆಕ್ಷನ್ನ ಮಾಡ್ತಾರೆ. ಮತ್ತು ನೋಡಿ ಲೈಫ್ ಸೇಫ್ಟಿ ಡ್ರೈವರ್ಸ್ ಎಕ್ಸೆಪ್ಟಿಂಗ್ ನೋ ಸಬ್ಸ್ಟಿಟ್ಯೂಟ್. ಈಗ ಈ ಲೈಫ್ ಸೇಫ್ಟಿ ಮಾಡೋ ಅಂಥವರು ಅಥವಾ ಎನಿ ಆ್ಯಕ್ಟಿವೇರ್ಸ್, ಈ ಸ್ಕೈ ಜಂಪಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ರಿಸ್ಕಿ ಅಥವಾ ಏನು ಹೇಳೋದು, ತುಂಬ ಲೈಫ್ ಸ್ಯಾಕ್ರಿಫೈಸ್ ಮಾಡುವಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಬೇರೆ ಸ್ವಲ್ಪ ಈ ಸ್ಪೋರ್ಟ್ಸ್ ವೇರ್ಗಳಾಗಿರ್ಬೋದು, ಸ್ವಲ್ಪ ಕಷ್ಟ ಹೆವಿ ಆಗಿರೋವಂಥದ್ದು. ಸೊ ಅಂಥವಕ್ಕೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ 100% ಇನ್ಸ್ಪೆಕ್ಷನ್ ಮಾಡ್ತಾರೆ, ಬಿಕಾಸ್ ಸೇಫ್ಟಿ ಪರ್ಪಸ್ಸಿಗೋಸ್ಕರ. ಆಮೇಲೆ ಎಲೈಟ್ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ಸ್ ಅಟೈನಬಲ್
ಥ್ರೂ ನೋ ಅದರ್ ರೂಟ್ ಅಂತ ಇದೆ. ಸೊ ಏನಪ್ಪ ಇದು ಎಲೈಟ್ ಪ್ರಾಡಕ್ಟ್ ಅಂದರೆ ತುಂಬ ತುಂಬ ಎಕ್ಸ್ಕ್ಲೂಸಿವ್ ಆಗಿ ಬೇಕೇ ಬೇಕು, ತುಂಬ ಪರ್ಫೆಕ್ಟ್ ಆಗಿರುವಂಥ ಪ್ರಾಡಕ್ಟ್ ಸ್ಪೆಸಿಫಿಕೇಷನ್ ಏನಾದರೂ ಇತ್ತು ಅಂತಂದರೆ ಆವಾಗಲೂ ಏನಾಗುತ್ತೆ 100% ಇದನ್ನು ಇನ್ಸ್ಪೆಕ್ಷನ್ ಮಾಡೋವಂಥ ಒಂದು ಸಂದರ್ಭ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಏನು 100% ಇನ್ಸ್ಪೆಕ್ಷನ್ನ ಮಾಡಬೇಕಾಗತ್ತೆ. ಬಟ್ ಇದು ಒಂದು ಕಡೆ ತುಂಬ ಒಳ್ಳೆಯದೇ ಅಂತಂದರೆ ಯಾವುದೇ ರೀತಿಯಾದ ಒಂದು ಮಿಸ್ಟೇಕ್ಸ್ ಇದ್ದರೂ ಕಂಡುಹಿಡಿಬೋದು. ಬಟ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ದೆನ್ ಕಾಸ್ಟ್ ಎಲ್ಲನೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ದ ಗೋಲ್ ವಿತ್ 100% ಇನ್ಸ್ಪೆಕ್ಷನ್ ಇಸ್ ಟು ನಾಟ್ ವೈಲೇಟ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಸ್. ಸೊ ಕಸ್ಟಮರ್ಗಿರೋವಂಥ ಎಕ್ಸ್ಪೆಕ್ಟೇಷನ್ ಅಂದರೆ ನಾನು ಇಂಥ ಹೆವಿ ಬ್ರ್ಯಾಂಡ್ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಅಥವಾ ಈ ಒಂದು ಪ್ರಾಡಕ್ಟಿಗೆ ನಾನು ಲಾಯಲ್ ಕಸ್ಟಮರ್ ಆಗಿದ್ದಾಗ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡಬೇಕು. ಸೊ ನಾನು ಎಷ್ಟು ದುಡ್ಡು ಕೊಟ್ಟರು, 5,000 ಕೊಡಲಿ, 10,000 ಕೊಡಲಿ, ಎಷ್ಟಾದರೂ ಕೊಟ್ಟರೂ ಸಹ ಆ ಒಂದು ಡ್ಯೂರಬಿಲಿಟಿ ಅಥವಾ ಆ ಒಂದು ನಂಬಿಕೆನ ಕೊಡುತ್ತೆ ಅನ್ನೋ ಒಂದು ವೈಬ್ನ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಇನ್ಸ್ಪೆಕ್ಷನ್ನ ಮಾಡ್ತಾರೆ. ನೋಡಿ, ಹೋಪ್ಫುಲಿ ಎಲಿಮಿನೇಟಿಂಗ್ ದ ಪಾಸಿಬಿಲಿಟಿ ಆಫ್ ಡೆಲಿವರಿಂಗ್ ನಾನ್ ಸ್ಪೆಸಿಫಿಕೇಷನ್ ಕಂಪ್ಲೈಂಟ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಸೊ ವಾಟ್ ಎವರ್ ಇಸ್ ಬಿನ್ ಮೆನ್ಷನ್, ಕಂಪ್ಲೈಂಟ್ ಸ್ಪೆಸಿಫಿಕೇಷನ್ ಅಂದರೆ ಏನು ರಿಕ್ವೈರ್ಮೆಂಟ್ಸ್ ಇದೆಯಾ ಪ್ರಾಡಕ್ಟ್ಗೆ ಮತ್ತು ಅಥವಾ ಸರ್ವಿಸ್ಗೆ, ಅದನ್ನು ಕಂಪ್ಲೀಟಾಗಿ ಮಾಡಬೇಕು ಅಂತಂದರೆ 100% ಇನ್ಸ್ಪೆಕ್ಷನ್ ಮಾಡಿದ್ರೆ ಮಾತ್ರ ಆ ಕಸ್ಟಮರ್ಸ್ನ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗೋವಂಥದ್ದು. ಸೊ ಹಂಗಾಗಿ ಇದು ತುಂಬ ಇಂಪಾರ್ಟೆಂಟ್, ಬಟ್ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಕಷ್ಟ ಅಂತಂದರೆ ಏನು ಹೇಳೋದು, ಶಿಪ್ಮೆಂಟ್ ತುಂಬ ದೊಡ್ಡದಾಗಿದ್ದಾಗ ಪ್ರತಿಯೊಂದನ್ನು ಚೆಕ್ ಮಾಡೋವಾಗ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ತುಂಬ ಕಾಸ್ಟ್ ಇನ್ವಾಲ್ವ್ಮೆಂಟ್, ಮನಿ, ಟೈಮ್ ಎಲ್ಲವೂ ಬೇಕಾಗತ್ತೆ. ಅದರ್ವೈಸ್ ದಿಸ್ ಇಸ್ ವೆರಿ ಪರ್ಫೆಕ್ಟ್ ಅಥವಾ ತುಂಬಾ ಒಂದು 100% ರಿಸಲ್ಟ್ ಕೊಡೋವಂಥ ಒಂದು ಇನ್ಸ್ಪೆಕ್ಷನ್ ಇದು ಅಂತ ಹೇಳ್ಬೋದು. So in today's session we have discussed about what is final inspection, then the types of inspection. So types of inspection ಅಲ್ಲಿ exclusively we have discussed about the arbitrary sampling, then we have arbitrary sampling. So in today's class we have seen about the arbitrary inspection, that is inspection which is done only for 10%. So ಅದನ್ನು arbitrary sampling ಅಂತ ಕರೀತಾರೆ. But that particular sampling ಅಥವಾ that particular inspection is not that effective, because if the lot size is more, then that makes of no sense. In the sense ಒಂದು ಅಕ್ಯುರಸಿ ಸಿಗೋದಿಲ್ಲ ಅಂತ ಹೇಳ್ಬೋದು. And the second one is like 100% inspection, wherein each and every product ಅಥವಾ each and every end product is being inspected thoroughly, so that to avoid the future customer complaints or to avoid the customers to avoid customers like to avoid customers dislike as well as the complaints. So next we have the assessment part. So for the assessment part you can understand a very easy question out of the today's session, that is 10% of the shipment is inspected. So in which inspection system? The arbitrary inspection system. Yes, even if the lot size is very big, only 10% of the shipment is being inspected. So it is arbitrary. Then we have 100% inspection. Next question is 100% inspection is not mandatory to all orders. Why? So why 100% inspections are often driven by select situations, rational such as regulatory demands, agency contracts. So as already I have told you,
It is this 100% is required in only exclusive cases wherever it is required, either because of the regulatory demands, the rules, or whatever it is, or because of the contracts, the agency contract, or any other mandatory issue. In sense, if it is exclusively required, only then this inspection is done. Otherwise, this is not that most frequently used inspection, I can say. So this is for the uh, assessment part. So that's all for the session. A very big thank you to all of you.